ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಹೀಗೋ ಕರ್ತನೆ, ಇಷ್ಟರವರೆಗೆ ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿರುವೆವು ದೇವ. ಈಗಲಾದರೂ ಸ್ವಾಮಿ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ಆಲೋಚನೆ ಮಾಡುತ್ತಿರುವಾಗ, ಕೇಳುತ್ತಿರುವಾಗ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನು ನಿಮ್ಮ ವಾಕ್ಯದ ಕಡೆಗೆ ತಿರುಗಿಸಿರಿ ಎಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳ್ರಿ. ಯಾಕಂದರೆ ದೇವರ ವಾಕ್ಯವು ನಮ್ಮನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಪಾತಾಳ ಲೋಕದಿಂದ ತಪ್ಪಿಸುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಶಾಂತಿ ಸಮಾಧಾನದಲ್ಲಿ ನಡೆಸುವಂಥದ್ದು. ಆದ್ದರಿಂದ ದಯಮಾಡಿ ಎಲ್ಲರೂ ಇಂಥ ಒಂದು ವಾಕ್ಯವನ್ನು ಯಾವಾಗಲೂ ನಾವು ಆಲೋಚನೆ ಮಾಡುತ್ತಿರಬೇಕು ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು, ನೀನು ಹುಟ್ಟದಿದ್ದರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು, ನೀನು ಹುಟ್ಟಿ ಯಾರನ್ನು ಕಾಪಾಡಿದ್ದಿ ಅನ್ನುವಂಥ ವಿಷಯದೊಂದಿಗೆ ನಾವು ಇವತ್ತು ಮಾತಾಡಿಕೊಳ್ಳ್ರಿ. ಪ್ರಿಯರೇ, ಇವತ್ತು ನಾವು ಮಾತನಾಡಿಕೊಳ್ಳುವಂಥ ಪಾಠದ ಹೆಸರೇನಮ್ಮ ಅಂತಂದರೆ, ನೀನು ಹುಟ್ಟದಿದ್ದರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು, ನೀನು ಹುಟ್ಟಿ ಯಾರನ್ನು ಕಾಪಾಡಿದ್ದಿ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಆಲೋಚನೆ ಮಾಡುವಂಥ ಸಮಯವನ್ನು, ಅವಕಾಶವನ್ನು ದೇವರು ಕೊಟ್ಟಿರುವನು. ಆದ್ದರಿಂದ ದಯಮಾಡಿ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪ್ರಿಯರೇ, ಈ ಲೋಕದಲ್ಲಿ ಭಾಳಷ್ಟು ಮಂದಿಗೆ ಭಯವು ಉಂಟಾಗುವುದು. ಯಾರಿಂದ ಭಯ? ಈ ಲೋಕದಲ್ಲಿ ಮನುಷ್ಯರಿಗೆ ಯಾರಿಂದ ಭಯವು ಇರುವುದು ಅಂತಂದರೆ, ಅನೇಕ ಮಂದಿ ಅನೇಕ ವಿಷಯಗಳಲ್ಲಿ ಭಯಪಡುವರು. ಸಾಧ್ಯವಾದರೆ ತಮ್ಮ ಮಕ್ಕಳು ಅನ್ನುವಂಥವರು ತಮ್ಮವನ್ನು ಬಿಟ್ಟು ಒಂದು ವೇಳೆ ಬೇರೆ ದಾರಿಯಲ್ಲಿ ಹೋದರೆ ಆ ಮಕ್ಕಳ ವಿಷಯವಾಗಿ ತಂದೆ ತಾಯಿಗಳು ಭಾಳಷ್ಟು ಭಯಪಡುವರು. ನಮ್ಮ ಮಕ್ಕಳು ಎಲ್ಲಿ ತಪ್ಪಿಸಿಕೊಂಡು ಹೋಗುವರೇನೋ, ನಮ್ಮ ಮಕ್ಕಳು ಎಲ್ಲಿ ಅಪಘಾತಕ್ಕೆ ಸಿಕ್ಕಿಸಿಕೊಳ್ಳುವರೇನೋ, ನಮ್ಮ ಮಕ್ಕಳು ಎಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುವರೇನೋ ಅನ್ನುವಂಥ ಆಲೋಚನೆಯಲ್ಲಿ ತಂದೆ ತಾಯಿಗಳಾದವರು ತಮ್ಮ ಮಕ್ಕಳ ವಿಷಯವಾಗಿ ಕೂಡ ಭಯಪಡುವರು. ಭಾಳಷ್ಟು ಮಂದಿ ನಾಯಿಗೆ ಭಯಪಡುವರು, ಕೆಲವರು ಚೇಳಿಗೆ ಭಯಪಡುವರು, ಮತ್ತು ಕೆಲವರು ಗುಡುಗು ಮಿಂಚು ಮಳೆಗಳಿಗೂ ಕೂಡ ಭಯಪಡುವರು. ಆದರೆ ಈ ಲೋಕದಲ್ಲಿ ಭಾಳಷ್ಟು ಮಂದಿಗೆ ಭಯ ಅನ್ನುವಂಥದ್ದು ಇದೆ. ಭಾಳಷ್ಟು ಮಂದಿಗೆ ಭಯ ಅನ್ನುವಂಥದ್ದಿದೆ. ಪೊಲೀಸರಿಗೆ ಭಯಪಡುವರು, ನಮ್ಮ ಭೂಮಿ ಮೇಲೆ ಸಾಮಾನ್ಯವಾದ ಚಿರತೆಗೆ ಭಯಪಡುವರು, ಒಂದು ಹುಲ್ಲಿಗೆ ಭಯಪಡುವರು, ಕರಡಿಗೆ ಭಯಪಡುವರು. ಆದರೆ ಭೂಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಭಯ ಭಯ ಭಯ. ಆದರೆ ಪರಲೋಕದಲ್ಲಿರುವಂಥ ದೇವಕುಮಾರನಾಗಿರುವಂಥ ಯೇಸು ಸ್ವಾಮಿಯವರಿಗೆ ಯಾರ ವಿಷಯವಾಗಿ ಭಯವಿದೆ ಅನ್ನುವಂಥ ವಿಷಯವನ್ನು ನಾವು ನೋಡಿ ಆಲೋಚನೆ ಮಾಡುತ್ತಾ ಹೋದರೆ, ಆತನ ಬಾಧೆಯನ್ನು, ಆತನ ಒಂದು ಕರುಣೆಯನ್ನು, ಆತನ ಒಂದು ಕನಿಕರವನ್ನು ನಾವು ಆಲೋಚನೆ ಮಾಡುತ್ತಾ ಹೋದರೆ, ಪ್ರಿಯರೇ, ಮತ್ತಾಯನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ನಾವು ಓದಿ ಆಲೋಚನೆ ಮಾಡೋಣ್ರಿ. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. 23ನೇ ಅಧ್ಯಾಯ 23ನೇ ವಚನ. ಅಯ್ಯೋ ಅನ್ನುತ್ತಿರುವ ನೋಡಿ ಯೇಸು ಸ್ವಾಮಿ. ಅಯ್ಯೋ ಅಂದ್ರೇನು? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಅಯ್ಯೋ ಕಪಟಿಗಳಾದ ಪರಿಸಾಯರೇ, ಶಾಸ್ತ್ರಿಗಳೇ ಅಂದನು. ಅಯ್ಯೋ ಅನ್ನುವಂಥ ಮಾತು ಸ್ವಾಮಿಯವರಿಗೆ ಯಾಕೆ ಬರುವುದು ಅಂತಂದರೆ,
ಕೆಲವು ವರ್ಷಗಳಲ್ಲಿ ಅವರು ಅಪಘಾತಕ್ಕೆ ಸಿಲುಕಿಕೊಳ್ಳುವರು. ಕೆಲವು ವರ್ಷಗಳಲ್ಲಿ ಅವರು ಆ ನಾಶನಕ್ಕೀಡಾಗುವರು. ಕೆಲವು ವರ್ಷಗಳಲ್ಲಿ ಅವರು ಬೆಂಕಿಗೆ ತುತ್ತಾಗುವರು. ಆದ್ದರಿಂದ ಸ್ವಾಮಿಯವರು ಅವರ ವಿಷಯವಾಗಿ ಭಯಪಡುವನು. ಅಯ್ಯೋ ಅಂದ್ರೇನು? ಇವತ್ತು ನಮ್ಮ ಮಕ್ಕಳು ಹೊರಗೆ ಹೋಗಿ ಒಂದು ವೇಳೆ ಆಕ್ಸಿಡೆಂಟ್ ಆದರೂ ಅಂದ್ಕೊಳ್ರಿ, ಅಯ್ಯೋ ಅಂತೇಳಿ ನಾವು ಭಯಪಡುತ್ತೀವಿ. ಆದರೆ ಪರಲೋಕದಲ್ಲಿರುವಂಥ ದೇವಕುಮಾರನಾಗಿರುವಂಥ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿರುವಂಥ ಮನುಷ್ಯರಾದವರು ದೇವರ ಮಾತುಗಳನ್ನು ಕೇಳದೆ ದೇವರ ಮಾತುಗಳ ಪ್ರಕಾರ ಬ್ರದಕಲಾರದವರ ವಿಷಯವಾಗಿ ಸ್ವಾಮಿಯವರು ಏನಂದರು ಅಂತಂದರೆ ಅಯ್ಯೋ ಅಂದರು. ಅಯ್ಯೋ ಅನ್ನುವುದಕ್ಕೆ ಅರ್ಥವೇನು ಅಂತಂದರೆ, ಅಯ್ಯೋ ಕೆಲವು ದಿನಗಳಲ್ಲಿ ನೀವು ಅಪಘಾತಕ್ಕೀಡಾಗ್ತಾ ಇದ್ದೀರಿ, ಕೆಲವು ವರ್ಷಗಳಲ್ಲಿ ನೀವು ಸಾಯುತ್ತಲಿದ್ದೀರಿ, ಕೆಲವು ವರ್ಷಗಳಲ್ಲಿ ನೀವು ಬೆಂಕಿಗೆ ತುತ್ತಾಗುತ್ತಾ ಇದ್ದೀರಿ. ಆದ್ದರಿಂದ ಆ ಯೇಸು ಸ್ವಾಮಿಯವರು ಪರಿಸರ ವಿಷಯವಾಗಿ ಭಯಪಡುವನು, ಸದ್ದುಕಾಯರ ವಿಷಯವಾಗಿ ಭಯಪಡುವನು, ಮಹಾಯಾಜಕರ ವಿಷಯವಾಗಿ ಭಯಪಡುವನು. ಈ ಲೋಕದಲ್ಲಿ ಯಾರಾದರೂ ದೇವರ ವಾಕ್ಯವನ್ನು ಕೇಳಿದರೂ ಕೂಡ ಆ ಮಾತುಗಳ ಪ್ರಕಾರ ಬ್ರದಕಲಾರದವರು ಒಂದು ಕಾಲದಲ್ಲಿ ಅಗ್ನಿಗೆ ತುತ್ತಾಗುವವರ ವಿಷಯವಾಗಿ ಭಯಪಡುವನು. ಭೂಮಿ ಮೇಲೆ ಮನುಷ್ಯನು ಕರಡಿಗೆ ಭಯಪಡುವನು, ಚೇಳಿಗೆ ಭಯಪಡುವನು, ಹಾವಿಗೆ ಭಯಪಡುವನು, ತಮ್ಮ ಮಕ್ಕಳಿಗೆ ಭಯಪಡುವನು. ಇನ್ನೂ ಅನೇಕ ದುರ್ಘಟನೆಗಳು ಬರುವವು ಅಂತಂದರೆ ಅವುಗಳಿಗೆ ಭಯಪಡುವನು ಮನುಷ್ಯನು. ಆದರೆ ಪರಲೋಕದಲ್ಲಿರುವಂಥ ದೇವಕುಮಾರನಾಗಿರುವಂಥ ಯೇಸು ಸ್ವಾಮಿಯವರು ಯಾಕೆ ಭಯಪಡುವನು ಅಂತಂದರೆ, ಪ್ರಿಯರೇ, ಅಯ್ಯೋ ಪರಿಸಾಯರೇ, ಸದ್ದುಕಾಯರೇ, ನೀವು ಮರುಗು ಸೋಪಿ ಜೀರಿಗಳ ಹತ್ತರಲ್ಲೊಂದು ಪಾಲನ್ನು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದನ್ನು ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿರಿ. ಅಂದರೆ ನೀವು ದಶಮ ಭಾಗಗಳನ್ನು ಕೊಡ್ತಿದ್ರಿ, ಮರುಗು ಸೋಪು ಇವುಗಳಲ್ಲಿ 10ರ ಪಾಲನ್ನು ಕೊಡ್ತಾ ಇದ್ದೀರಿ. ಆದರೆ ಎಲ್ಲವನ್ನು ಕೊಟ್ಟರೂ ಕೂಡ ನೀವು ದೇವರ ಮಾತುಗಳನ್ನು ಮರೆತು ಜೀವನವನ್ನು ನಡೆಸುತ್ತೀರಿ. ಆದ್ದರಿಂದ ಅಯ್ಯೋ ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಭಾಳಷ್ಟು ಇಕ್ಕಟ್ಟಿಗೆ ಸಿಲುಕಿಕೊಳ್ತಾ ಇದ್ದೀರಿ ಎಂದು ದೇವರು ಅಂದರೆ ಯೇಸು ಸ್ವಾಮಿಯವರು ಅವರ ವಿಷಯವಾಗಿ ಭಯಪಡುವಂಥ ವಿಷಯವನ್ನು ನಾವು ನೋಡ್ತಿದ್ವಿ. ಅದೇ ರೀತಿಯಾಗಿ 25ನೇ ವಚನದಲ್ಲಿಯೂ ಕೂಡ 13ನೇ ಅಧ್ಯಾಯ 25ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣರಮ್ಮ. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನ. 23ನೇ ಅಧ್ಯಾಯ 13ನೇ ವಚನ. ಅಯ್ಯೋ ಅನ್ನುತ್ತಿರುವ ನೋಡಿ, ಇಲ್ಲಿಯೂ ಕೂಡ ಅಯ್ಯೋ ಅಂತೇಳಿ ಯಾಕೆ? ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚು ಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗುವವರನ್ನು ಕೂಡ ಒಳಕ್ಕೆ ಹೋಗುಗೊಳಿಸುವುದಿಲ್ಲ, ದೇವರ ವಾಕ್ಯವನ್ನು ಕೇಳುವವರನ್ನು ಕೇಳಿಗೊಳಿಸುವುದಿಲ್ಲ. ನೀವಾದರೂ ದೇವರ ವಾಕ್ಯವನ್ನು ಕೇಳಿ ಮತ್ತೊಬ್ಬರಿಗೆ ಹೇಳಬೇಕು ಅನ್ನುವಂಥ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇಲ್ಲವಾದ್ದರಿಂದ ಅಯ್ಯೋ ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಒಂದು ಕಾಲದಲ್ಲಿ ಮಹಾಭಯಂಕರವಾಗಿರುವಂಥ ಬೆಂಕಿಗೆ ತುತ್ತಾಗುವಿರಿ. ಆ ವಿಷಯವನ್ನು ಸ್ವಾಮಿಯವರು ನೋಡಿ ಬಹಳವಾಗಿ ಭಯಪಡುತ್ತಿರುವನು. ಪ್ರೇರೆ, ದೇವರ ಆತ್ಮಗಳ ಭಾರವನ್ನು ಹೊತ್ತುಕೊಂಡಿರುವಂಥ ಸ್ವಾಮಿಯವರು ಆತ್ಮಗಳ ವಿಷಯವಾಗಿ ಭಯಪಡುವನು. ನನ್ನ ಆತ್ಮವು ದೇವರಿಂದ ಬಂದಿರುವಂಥ ಆತ್ಮವು ದೇವರ ಸನ್ನಿಧಿಗೆ ಸೇರಬೇಕೆ ಹೊರತು ಪಾತಾಳ ಲೋಕದಲ್ಲಿ ಸೇರಬಾರ್ದು, ಬೆಂಕಿಗೆ ಆಹುತಿ ಆಗಬಾರ್ದು, ಕಷ್ಟಕ್ಕೀಡಾಗಬಾರ್ದು, ಅಪಘಾತಕ್ಕೀಡಾಗಬಾರ್ದು ಎಂದು ಸ್ವಾಮಿಯವರು ಆತ್ಮಗಳ ಭಾರವನ್ನು ಹೊತ್ತುಕೊಂಡು ಬಂದು ಆತ್ಮಗಳ ವಿಷಯವಾಗಿ ಭಯಪಡುತ್ತಿರುವನು ಸ್ವಾಮಿ. ಅದರಂತೆ ಭಕ್ತನಾಗಿರುವಂಥ ಪೌಲನವರು ಕೂಡ
ಯಾವುದರ ವಿಷಯವಾಗಿ ಭಯಪಡುವನು? ಗಲಾತ್ಯಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯವನ್ನು ಓದಿ ಆಲೋಚನೆ ಮಾಡೋಣ್ರಿ. ಗಲಾತ್ಯಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ಓದಿ ನಾವು ತಿಳ್ಕೊಳ್ಳ್ರಿ. 10ನೇ ಅಧ್ಯಾಯ 10ನೇ ವಚನ, 4ನೇ ಅಧ್ಯಾಯ 10ನೇ ವಚನ. ಗಲಾತ್ಯಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ನೀವು ಆಯಾ ದಿನಗಳನ್ನು ಮಾಸಗಳನ್ನು ಉತ್ಸಾಹ ಕಾಲಗಳನ್ನು ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನಿಷ್ಠಾವಂತರು ಯಾವುದರಲ್ಲಿ? ನೀವು ಆಯಾ ದಿನಗಳನ್ನು ಆಚರಣೆ ಮಾಡುವುದರಲ್ಲಿ ನಿಷ್ಠಾವಂತರು, ಮಾಸಗಳನ್ನು ಆಚರಣೆ ಮಾಡುವುದರಲ್ಲಿ ನಿಷ್ಠಾವಂತರು, ಭಕ್ತಿವಂತರಂತೆ ನೀವು ಆಯಾ ದಿನಗಳನ್ನು ಆಚರಣೆ ಮಾಡುತ್ತಿರುವಿರಿ. ಆದ್ದರಿಂದ ಆಯಾ ದಿನಗಳನ್ನು ಮಾಸಗಳನ್ನು ಉತ್ಸಾಹ ಕಾಲಗಳನ್ನು ದಿನ ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. ಭಕ್ತನಾಗಿರುವಂಥ ಪೌಲನವರು ಯಾರ ವಿಷಯವಾಗಿ ಭಯಪಟ್ಟರು? ಭಕ್ತನಾಗಿರುವಂಥ ಪೌಲನವರು ಯಾರ ವಿಷಯವಾಗಿ ಭಯಪಟ್ಟರು? ಆತನು ಮಾಡಿದ ಕೆಲಸವು ನಿಷ್ಪ್ರಯೋಜನವಾಗುವುದೋ ಏನು? ಆತನು ಹೇಳಿದ ವಾಕ್ಯವನ್ನು ಕೇಳಿ ಮಾರ್ಪಟ್ಟಾಗಿರುವಂಥ ಮನುಷ್ಯರು ತಿರುಗಿ ನಾಶವಾಗುವರೋ ಏನೋ ಎಂದು ಆತ್ಮಗಳ ಭಾರದಿಂದ, ಆ ಆತ್ಮಗಳು ದೇವರ ಸನ್ನಿಧಿಗೆ ಹೋಗದೆ ತಪ್ಪಿಸಿಕೊಳ್ಳುವರೇನೋ ಅನ್ನುವಂಥ ಭಯದಿಂದ ಭಕ್ತನಾಗಿರುವಂಥ ಪೌಲನವರು ಭಯಪಟ್ಟರು. ಆತನ ಮಕ್ಕಳಿಗೋಸ್ಕರವಾಗಿ ಪೌಲನು ಬಾಧೆ ಪಡಲಿಲ್ಲ. ಆತನ ಮಕ್ಕಳಿಗೋಸ್ಕರವಾಗಿ ಭಯಪಡಲಿಲ್ಲ. ಆತನ ಬಂಧು ಬಳಗದವರಿಗೋಸ್ಕರವಾಗಿ ಭಯಪಡಲಿಲ್ಲ. ಈ ಲೋಕದಲ್ಲಿ ಯಾರಾದರೂ ದೇವರ ವಾಕ್ಯವನ್ನು ಕೇಳುವರೋ ಅವರು ವಾಕ್ಯವನ್ನು ಕೇಳಿ ತಪ್ಪಿಸಿಕೊಂಡು ದೇವರಿಗೆ ವ್ಯತಿರೇಕಿಗಳಾಗಿ ಜೀವಿಸುವಂಥ ಕಾರ್ಯಕ್ಕೆ ಬಂದಾಗ ಭಕ್ತನಾಗಿರುವಂಥ ಪೌಲನವರು ಭಯಪಟ್ಟರು. ನೀವು ಆಯಾ ದಿನಗಳನ್ನು ಮಾಸಗಳನ್ನು ಉತ್ಸಾಹ ಕಾಲಗಳನ್ನು ದಿನ ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ, ನಿಷ್ಠಾವಂತರಾಗಿ ಆಚರಿಸುತ್ತೀರಿ. ಆದರೆ ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನು? ಲುಸ್ತ್ರಾದಲ್ಲಿ ಎಷ್ಟೋ ಕಷ್ಟಗಳನ್ನು ಪಟ್ಟು ದೇವರ ವಾಕ್ಯವನ್ನು ಹೇಳಿದಾಗ, ಆ ಒಂದು ವಾಕ್ಯವನ್ನು ಹೇಳುತ್ತಿರುವಾಗ ನನ್ನನ್ನು ಅನೇಕ ಮಂದಿ ಕಲ್ಲುಗಳಿಂದ ಹೊಡೆದರು. ಅನಂತರ ಥೆಸಲೋನಿಕಕ್ಕೆ ಬಂದೆನು. ಅಲ್ಲಿಯೂ ಕೂಡ ನಾನು ದೇವರ ವಾಕ್ಯವನ್ನು ಹೇಳಿದೆನು. ಅಲ್ಲಿಯೂ ಕೂಡ ನನ್ನನ್ನು ಹೊಡೆದು ನನ್ನನ್ನು ಅಟ್ಟಿಬಿಟ್ರು. ಅನಂತರ ನಾನು ಬೆರೆಯ ಪಟ್ಟಣಕ್ಕೆ ಬಂದೆನು. ಅಲ್ಲಿಗೂ ಕೂಡ ಥೆಸಲೋನಿಕದವರು ಬಂದು ನನ್ನನ್ನು ದೇವರ ವಾಕ್ಯವನ್ನು ಹೇಳದಂತೆ ಅಡ್ಡಿ ಮಾಡಿದರು. ಈ ರೀತಿಯಾಗಿ ಕಷ್ಟಪಟ್ಟು ದೇವರ ವಾಕ್ಯವನ್ನು ಹೇಳಿದರೂ ಕೂಡ ನೀವು ನಂಬಿ ಈ ರೀತಿಯಾಗಿ ತಿರುಗಿಕೊಂಡು, ಅಂದರೆ ಅರ್ಥವೇನು ಅಂದರೆ ನೀವು ದೇವರನ್ನು ನಂಬಿ ಕೂಡ ದೇವರ ವಾಕ್ಯವನ್ನು ಕೇಳಿ ಕೂಡ ನೀವು ಧರ್ಮಶಾಸ್ತ್ರದ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಆಲೋಚನೆಗಳ ಪ್ರಕಾರವಾಗಿ ನೀವು ಸುನ್ನತಿ ಮಾಡಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ನೀವಿದ್ದು ಆಯಾ ದಿನಗಳನ್ನು ಮಾಸಗಳನ್ನು ಉತ್ಸಾಹ ಕಾಲಗಳನ್ನು ದಿನ ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಣೆ ಮಾಡಿ ದೇವರಿಗೆ ದೂರವಾಗುವಿರೇನೋ ಅನ್ನೆಂದು ಭಕ್ತನಾಗಿರುವಂಥ ಪೌಲನವರು ಭಯಪಟ್ಟರು. ಪ್ರಿಯರೇ, ಯಾಕಂದರೆ ಈ ಲೋಕದಲ್ಲಿ ಪೌಲನು ಯಾಕೆ ಹುಟ್ಟಿರುವನು? ಈ ಲೋಕದಲ್ಲಿ ಪೌಲನು ಯಾಕೆ ಹುಟ್ಟಿರುವನು ಅಂತಂದರೆ ಆತ್ಮಗಳನ್ನು ದೇವರ ಸನ್ನಿಧಿಗೆ ಸೇರಿಸಬೇಕು ಎಂದು ಭಕ್ತನಾಗಿರುವಂಥ ಪೌಲನವರು ಹುಟ್ಟಿರುವರು. ಆದ್ದರಿಂದ ಆತ್ಮಗಳ ಭಾರವನ್ನು ಹೊತ್ತುಕೊಂಡು ಆ ಭಾರವನ್ನು ಆತನು ಇಳಿಸಿಕೊಂಡು ಕೆಲವರನ್ನಾದರೂ ದೇವರ ಕಡೆಗೆ ತಿರುಗಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದರು. ಆದ್ದರಿಂದ ಆತನಿಗೆ ಭಯ ಉಂಟಾಯಿತು. ಭಾಳಷ್ಟು ಮಂದಿ ಈ ಲೋಕದಲ್ಲಿ ತಾವು ಬದುಕುವುದಕ್ಕೋಸ್ಕರವಾಗಿ ಸೇವೆಗೆ ಬಂದವರಿಗೆ ಆತ್ಮಗಳ ವಿಷಯವಾಗಿ ಭಾರವಿಲ್ಲ, ಭಯವೂ ಇಲ್ಲ. ಆದ ಕಾರಣ ಭಕ್ತನಾಗಿರುವಂಥ ಪೌಲನವರಿಗೆ ಯಾಕೆ ಭಯ ಅಂದರೆ, ಪ್ರಿಯರೇ, ಅದೇ ಗಲಾತ್ಯಯವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಒಂದು ಮಾತನ್ನು ನಾವು ಓದಿ ತಿಳ್ಕೊಳ್ರಮ್ಮ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು
ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಪಡಿಸುವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೆ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದು ದಮಸ್ಕದಲ್ಲಿ ನಾನು ದೇವರ ವಾಕ್ಯವನ್ನು ಹೇಳಿರುವಂಥವನು. ನಾನು ನನ್ನ ತಂದೆ ತಾಯಿಗಳ ಬಳಿಗೆ ಹೋಗಬೇಕು ಅನ್ನುವಂಥ ಆಲೋಚನೆ ನನಗೆ ಹುಟ್ಟಲಿಲ್ಲ. ಸಾಧ್ಯವಾದರೆ ಯೆರೂಸಲೇಮಿನಲ್ಲಿ ನನಗಿಂತ ಅಪೊಸ್ತಲರಾಗಿರುವಂಥವರ ಬಳಿಗೆ ಹೋಗಿ ಅವರಿಗೆ ಒಂದು ನಮಸ್ಕಾರ ಮಾಡಿ ತಿರುಗಿ ನಾನು ಸುವಾರ್ತೆ ಮಾಡಬೇಕು ಅನ್ನುವಂಥ ಆಲೋಚನೆಯೂ ಕೂಡ ನನಗೆ ಹುಟ್ಟಲಿಲ್ಲ. ಯಾಕಂದರೆ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ನನ್ನನ್ನು ಪ್ರತ್ಯೇಕಿಸಿಕೊಂಡಿರುವ ಕಾರ್ಯವನ್ನು ಮಾಡಬೇಕು ಎಂದು ನಾನು ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದು ನಾನು ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರವಾಗಿ ಪ್ರಯಾಸಪಟ್ಟವನು. ನಾನು ಆತ್ಮಗಳ ಭಾರವನ್ನು ಹೊಂದಿದವನು ಆದ್ದರಿಂದ ಆ ಆತ್ಮಗಳು ದೇವರಿಂದ ತಿರುಗಿ ತಪ್ಪಿಸಿಕೊಳ್ಳುವವೋ ಏನೋ ಎಂದು ನಾನು ಭಯಪಡ್ತೀನಿ ಎಂದು ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು. ಆದ ಕಾರಣ ಪ್ರಿಯರೇ, ಈ ಲೋಕದಲ್ಲಿ ನಾವು ಕೂಡ ಭೂಮಿ ಮೇಲೆ ಹುಟ್ಟಿದ್ದೀವಿ, ನೀವು ಕೂಡ ಭೂಮಿ ಮೇಲೆ ಹುಟ್ಟಿದಿರಿ. ಅನೇಕ ಮಂದಿ ಈ ಲೋಕದಲ್ಲಿ ಭೂಮಿ ಮೇಲೆ ಹುಟ್ಟಿರುವರು. ಆದರೆ ಅವರು ಹುಟ್ಟಿರುವ ಕಾರಣವೇನು? ಪ್ರಿಯರೇ, ಒಬ್ಬ ತಾಯಿ ತನ್ನ ಮಕ್ಕಳು ತನ್ನ ಮಾತನ್ನು ಕೇಳದೆ ಹೋದಾಗ, ತಂದೆ ತಾಯಿಗಳು ಮಕ್ಕಳು ಮಾತನ್ನು ಕೇಳದೆ ಹೋದಾಗ ಆ ತಂದೆ ತಾಯಿಗಳನ್ನವರು ಎಲ್ಲೋ ನೀನು ಹುಟ್ಟದೇ ಹೋಗಿದ್ದರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲೋ ಅನ್ನುವರು. ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು, ನೀನು ಹುಟ್ಟಿ ಯಾರನ್ನು ಕಾಪಾಡಿದ್ದಿ ಅನ್ನುವರು. ತಂದೆ ತಾಯಿಗಳಾದವರು ತಿಳಿದು ಮಾತಾಡುವರು, ತಿಳಿಯದೇ ಮಾತಾಡುವರು, ಒಂದು ಸತ್ಯವಾದ ಮಾತನ್ನಾಡುವರು. ಅದೇನು ಗೊತ್ತಾ? ಎಲ್ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು, ನೀನು ಹುಟ್ಟಿ ಯಾರನ್ನು ಕಾಪಾಡಿದ್ದಿ ಅನ್ನುವಳು. ಪ್ರಿಯರೇ, ಈ ಲೋಕದಲ್ಲಿ ತಾಯಿ ಹೇಳುವ ಮಾತಿನ ಪ್ರಕಾರವಾಗಲ್ಲದೆ ಈ ಲೋಕದಲ್ಲಿ ಭೂಮಿ ಮೇಲೆ ಮನುಷ್ಯನು ಹುಟ್ಟಿರುವನು ಅಂತಂದರೆ ಒಬ್ಬರನ್ನಾದರೂ ಕಾಪಾಡಬೇಕು, ಇಬ್ಬರನ್ನಾದರೂ ಕಾಪಾಡಬೇಕು, ಮೂವರನ್ನಾದರೂ ಕಾಪಾಡಬೇಕು, ಕೆಲವು ಮಂದಿಯನ್ನಾದರೂ ಕಾಪಾಡಬೇಕು. ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾ ಮತ್ತೊಬ್ಬರನ್ನು ಕಾಪಾಡಿಕೊಂಡಾಗ ಆತನು ಹುಟ್ಟಿದ್ದಕ್ಕೆ ಸಾರ್ಥಕವಾಗುವುದು. ಎಲ್ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲೋ ಎಂದು ತಾಯಿ ಕೇಳಿದಾಗ ನಾವು ಆ ತಾಯಿಗೆ ಏನು ಉತ್ತರ ಕೊಡಬಹುದು, ನಾವು ಏನು ಉತ್ತರ ಕೊಡ್ತೀವಿ ಅನ್ನುವಂಥ ವಿಷಯವನ್ನು ಗಮನಿಸಬೇಕು. ಪ್ರಿಯರೇ, ಒಂದು ಕಾಲದಲ್ಲಿ ಭಕ್ತನಾಗಿರುವಂಥ ಪೌಲನವರು ತಾಯಿಯ ಗರ್ಭದೊಳಗಿರುವಾಗಲೇ ದೇವರು ಆತನನ್ನು ಪ್ರತ್ಯೇಕಿಸಿಕೊಂಡರು. ಆದರೆ ಆತನು ಹುಟ್ಟಿ ಈ ಲೋಕದಲ್ಲಿ ಅನೇಕ ಮಂದಿಯನ್ನು ದೇವರ ಕಡೆಗೆ ತಿರುಗಿಸಿದನು. ಭಕ್ತನಾಗಿರುವಂಥ ಪೌಲನವರು ಈ ಲೋಕದಲ್ಲಿ ಹುಟ್ಟಿರುವರು, ಆದ್ದರಿಂದ ಆತನು ಅನೇಕ ಮಂದಿಯನ್ನು ದೇವರ ಕಡೆಗೆ ತಿರುಗಿಸಿದನು. ಪೌಲನ ತಾಯಿ ಎಲ್ಲೋ ನೀನು ಹುಟ್ಟದೇ ಹೋಗಿದ್ದರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲ್ಲೋ ಎಂದು ಭಕ್ತರಾಗಿರುವಂಥ ಪೌಲನವರನ್ನು ತಾಯಿ ಅಂದಿದ್ರೆ ಆತನು ಏನನ್ನುವನೋ ಗೊತ್ತಾ? ಅಮ್ಮ, ನಾನೇಗಿನ ಹುಟ್ಟದೇ ಹೋಗಿದ್ರೆ ಈ ಲೋಕದಲ್ಲಿ ಅನೇಕ ಮಂದಿ ನಾಶವಾಗುತ್ತಿದ್ರಮ್ಮ ಎಂದು ತನ್ನ ತಾಯಿಗೆ ಉತ್ತರ ಕೊಡುವ ಆತನು ಭಕ್ತನಾಗಿರುವಂಥ ಪೌಲನು. ಪ್ರಿಯರೇ, ನೀವು ಗಮನಿಸ್ರಿ, ಒಂದು ಕಾಲದಲ್ಲಿ ನೋಹಾನನು ನಿಮಗೆ ಗೊತ್ತು. ಒಂದು ಕಾಲದಲ್ಲಿ ನೋಹಾನನು ನಮ್ಮೆಲ್ಲರಿಗೂ ಗೊತ್ತು. ನೋಹಾನನ ಕಾಲದಲ್ಲಿ ಜನಗಳು ಏನು ಮಾಡ್ತಿದ್ರು? ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನು ತಿಳಿಯಲಾರದೆ ಇದ್ರು. ಎಲ್ಲಿಯ ತನಕ ತಿಳಿಯಲಾರದೆ ಇದ್ದರು. ಜಲಪ್ರಳಯವು ಬಂದು ಅವರೆಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನು ತಿಳಿಯಲಾರದೆ ಇದ್ದರು. ಜಲಪ್ರಳಯವು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುತ್ತಿರುವಾಗ ಅವರಿಗೆ ಗೊತ್ತಾಯಿತು,
ಅಯ್ಯೋ, ನೋಹಾನನು ಎಷ್ಟು ಹೇಳಿದರೂ ಕೂಡ ನಾವು ದೇವರ ವಾಕ್ಯವನ್ನು ಕೇಳಲಿಲ್ಲವಲ್ಲ, ಎಷ್ಟು ಭಾರ ಭರಿತನಾಗಿ ನಮ್ಮ ಮೇಲೆ ಆತನು ಭಯಪಟ್ಟು ದೇವರ ವಾಕ್ಯವನ್ನು ಹೇಳಿದರೂ ಕೂಡ ನಾವು ಕೇಳಲಿಲ್ಲವಲ್ಲ ಎಂದು ಅವರಿಗೆ ಯಾವಾಗ ಅರ್ಥವಾಯಿತು ಅಂತಂದರೆ, ಬಡಿದುಕೊಂಡು ಹೋಗುತ್ತಿರುವರು, ಆ ಒಂದು ನೀರಿನಲ್ಲಿ ಬಡಿದುಕೊಂಡು ಹೋಗುತ್ತಿರುವಾಗ ಭಕ್ತನಾಗಿರುವಂಥ ನೋಹಾನನವರ ಬೆಲೆ ಏನು ಅವರಿಗೆ ಅರ್ಥವಾಯಿತು. ಆಲೋಚನೆ ಮಾಡಿರಿ. ಆ ನಷ್ಟವಾದಾಗ, ಜಲಪ್ರಳಯದಲ್ಲಿ ಬಡಿದುಕೊಂಡು ಹೋಗುತ್ತಿರುವಾಗ ಅರ್ಥವಾದರೂ ಕೂಡ ಪ್ರಯೋಜನವೇನು? ಗಂಡನಿರುವ ತನಕ ಗಂಡನ ಬೆಲೆ ಏನು ಹೆಂಡತಿಗೆ ಅರ್ಥವಾಗದು. ಹೆಂಡತಿ ಇರುವ ತನಕ ಹೆಂಡತಿಯ ಬೆಲೆ ಏನು ಗಂಡನಿಗೂ ಕೂಡ ಅರ್ಥವಾಗದು. ಗಂಡನು ಸತ್ತ ನಂತರ ಆ ಗಂಡನ ಬೆಲೆ ಹೆಂಡತಿಗೆ ಅರ್ಥವಾಗುವುದು. ಆಗ ಅರ್ಥವಾದರೆ ಪ್ರಯೋಜನವೇನು? ಅದರಂತೆ ಹೆಂಡತಿಯು ಕೂಡ ಗಂಡನು ಇರುವ ತನಕ ಗಂಡನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಳು. ಗಂಡನು ಸತ್ತ ನಂತರ ಗಂಡನ ಬೆಲೆಯನ್ನು ಹೆಂಡತಿಗೂ ಕೂಡ ಅರ್ಥವಾಗುವುದು. ಅವರಿಬ್ಬರಿಗೂ ಸತ್ತ ನಂತರ ಅರ್ಥವಾದರೆ ಪ್ರಯೋಜನವೇನು? ಗಂಡನಿರುವ ತನಕ ಗಂಡನ ಬೆಲೆಯನ್ನು ಹೆಂಡತಿಗೆ ಅರ್ಥವಾಗಬೇಕು, ಹೆಂಡತಿ ಇರುವ ತನಕ ಗಂಡನಿಗೂ ಹೆಂಡತಿಯ ಬೆಲೆ ಅರ್ಥವಾಗಬೇಕು. ಅಂದಾಗ ಪ್ರವಾದಿಗಳಿರುವ ತನಕ ಪ್ರವಾದಿಗಳು ಹೇಳುವ ವಾಕ್ಯವು ಅರ್ಥವಾಗಬೇಕು. ಪ್ರವಾದಿಗಳಿದ್ದರೂ ಕೂಡ ಪ್ರವಾದಿಗಳ ವಾಕ್ಯವು ಅರ್ಥವಾಗದೆ ಅವರು ಎಷ್ಟು ಹೇಳಿದರೂ ಕೂಡ ಅವರ ಮಾತುಗಳನ್ನು ಕೇಳದೇ ಹೋದರೆ ಯಾವಾಗ ಅರ್ಥವಾಗುವುದು ಅಂತಂದರೆ, ಪಾತಾಳದಲ್ಲಿ ಅವರನ್ನು ಬಡಿದುಕೊಂಡು ಹೋಗುವ ತನಕ ಯಾವ ರೀತಿಯಾಗಿ ಅವರಿಗೆ ದೇವರ ವಾಕ್ಯವು ಅರ್ಥವಾಯಿತು, ಅದರಂತೆ ಬಾಧೆಯನ್ನು ಅನುಭವಿಸಿದಾಗ ದೇವರ ವಾಕ್ಯವು ಅರ್ಥವಾದರೂ ಕೂಡ ಪ್ರಯೋಜನವೇನು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು. ಅದಕ್ಕೋಸ್ಕರವಾಗಿ ನೋಹಾನನ ತಾಯಿ ಒಂದು ವೇಳೆ ಎಲ್ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲ್ಲೋ ಎಂದು ನೋಹಾನನವರ ತಾಯಿ ನೋಹಾನನವರನ್ನು ಅಂದಿದ್ರೆ ಅವರು ಅನ್ನೋರು, ಅಮ್ಮ ನಾನೇಗಿನ ಹುಟ್ಟದೇ ಹೋಗಿದ್ರೆ 7 ಮಂದಿ ನಾಶವಾಗ್ತಿದ್ರಮ್ಮ. 7 ಮಂದಿ ನಾಶವಾಗಿದ್ದರೆ ಆ 7 ಮಂದಿಯ ಮೂಲಕವಾಗಿ ಇವತ್ತು ಭೂಲೋಕದಲ್ಲಿರುವಂಥ ಅನೇಕ ಮಂದಿ ಜನಿಸಿದ್ರಮ್ಮ. ಒಂದು ವೇಳೆ ನಾನೇಗಿನ ಹುಟ್ಟದೇ ಹೋಗಿದ್ರೆ 7 ಮಂದಿ ನಾಶವಾಗ್ತಿದ್ರು. ಆ 7 ಮಂದಿ ನಾಶವಾಗಿದ್ದರೆ ಭೂಲೋಕದಲ್ಲಿ ಮನುಷ್ಯರೇ ಹುಟ್ಟುತ್ತಿರಲಿಲ್ಲಮ್ಮ ಎಂದು ನೋಹಾನನವರು ತನ್ನ ತಾಯಿಗೆ ಹೇಳುವಂಥ ಅಧಿಕಾರವಿತ್ತು. ಯಾಕಂದರೆ ಆತನು ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ಆತನು ದೇವರ ವಾಕ್ಯವನ್ನು ಆಗಿನ ಕಾಲದಲ್ಲಿರುವಂಥ ಜನರಿಗೆ ಹೇಳಿದನು. ಆದ್ದರಿಂದ ಆತನ ಮೂಲಕವಾಗಿ 7 ಮಂದಿ ರಕ್ಷಣೆ ಹೊಂದಿದ್ರು. ಆದ್ದರಿಂದ ಆತನು ತಾಯಿಗೆ ಹೇಳುವಂಥ ಅಧಿಕಾರವು, ಆ ತಾಯಿಗೆ ಹೇಳುವಂಥ ಧೈರ್ಯವು ಆತನಿಗಿರುವುದು. ಪ್ರಿಯರೇ, ಅದರಂತೆ ಭಕ್ತನಾಗಿರುವಂಥ ಮೋಶೆಯವರು ಗೊತ್ತು. ಮೋಶೆಯವರನ್ನು ಫರೋ ರಾಜನ ಮಗಳು ಸಾಕಿದಳು. ನನ್ನ ಮಗನಾಗು, ಆದರೆ ಈ ಒಂದು ನನ್ನ ತಂದೆಯು ಸತ್ತ ನಂತರ ಈ ದೇಶಕ್ಕೆ ನೀನೇ ರಾಜನಾಗುವಿ ಅಂದಳು ಫರೋ ಮಗಳು ಮೋಶೆಯವರನ್ನು. ಆದರೆ ಮೋಶೆಯವರು ಆಕೆಗೆ ಅಂದಳು, ಅಮ್ಮ, ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಉತ್ತಮ ಅಂದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನದಿಂದ ನಾವು ಓದಿ ನೋಡಿದಾಗ ಅಲ್ಲಿ ಒಂದು ವಿಷಯವನ್ನು ಕಂಡುಕೊಳ್ಳುತ್ತೀವಿ. ಏನಂತೇಳಿ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ನಾನು ರಾಜನಾದರೂ ಕೂಡ, ಐಗುಪ್ತ ದೇಶಕ್ಕೆ ರಾಜನಾದರೂ ಕೂಡ ಸ್ವಲ್ಪ ಕಾಲ ನಾನು ಪಾಪ ಭೋಗವನ್ನು ಅನುಭವಿಸ್ತೀನಿ. ಆದರೆ ಸತ್ತ ನಂತರ ನಾನು ಯುಗಗಳಲ್ಲಿಯೂ ಕೂಡ ನಾನು ಭಾಳಷ್ಟು ಬಾಧೆಯನ್ನು ಅನುಭವಿಸಬೇಕಾಗುವುದು ತಾಯಿ ಎಂದು ತನ್ನನ್ನು ಸಾಕಿರುವಂಥ ತಾಯಿಗೆ, ಫರೋನ ಮಗಳಿಗೆ ಮೋಶೆಯವರಂದರು, ಅಮ್ಮ, ಈ ಲೋಕದಲ್ಲಿ ನಾನು ರಾಜನಾಗುವುದು ಬೇಡ. ಈ ಲೋಕದಲ್ಲಿ ನಾನು ರಾಜನಾದರೆ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸ್ತೀನಿ. ಆದರೆ ಸತ್ತ ನಂತರ ನಾನು ಭಾಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗುವುದಮ್ಮ ಅಂದನು. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಒಂದು ವೇಳೆ
ಮೋಶೆಯವರ ತಾಯಿ, ಎಲ್ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲ್ಲೋ ಎಂದು ಅಂದಿದ್ರೆ, ಮೋಶೆಯವರು ಅನ್ನೋರು, ಅಮ್ಮ ನಾನೇಗಿನ ಹುಟ್ಟದೇ ಹೋಗಿದ್ರೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿಯೇ ಇರ್ತಿದ್ರು. ಅವರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನಾನು ಎಷ್ಟೋ ಕಷ್ಟವನ್ನು ಅನುಭವಿಸಿದೆನಮ್ಮ. ಅವರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ಅವರನ್ನು ಸೇರಿಸಿರುವೆನು. ಆದ್ದರಿಂದ ಆ ಇಸ್ರಾಯೇಲರ ಮೂಲಕವಾಗಿ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಬಂದರು. ಒಂದು ವೇಳೆ ನಾನೇಗಿನ ಹುಟ್ಟದೇ ಹೋಗಿದ್ರೆ ಈ ಲೋಕದಲ್ಲಿ ಇಸ್ರಾಯೇಲರನ್ನುವಂಥವರ ಹೆಸರೇ ಇರುತ್ತಿರಲಿಲ್ಲ, ಅವರನ್ನು ಕಾಪಾಡಿರುವೆನಮ್ಮ ಎಂದು ಮೋಶೆಯವರು ತನ್ನ ತಾಯಿಗೆ ಅನ್ನುವನು. ಅದರಂತೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ವಿಷಯವಾಗಿ ತನ್ನ ತಾಯಿಯಾಗಿರುವಂಥ ಮರಿಯಳಿಗೆ ಅನ್ನುವಂಥ ಧೈರ್ಯವಿಲ್ಲದೆ ಹೋದರೂ ಕೂಡ, ಎಲ್ಲೋ ಅನ್ನುವಂಥ ಧೈರ್ಯವಿಲ್ಲದೆ ಹೋದರೂ ಕೂಡ, ಒಂದು ವೇಳೆ ಅಕಸ್ಮಾತ್ತಾಗಿ ಸ್ವಾಮಿಯನ್ನು ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು ಎಂದು ಸ್ವಾಮಿಯವರನ್ನು ಮರಿಯಳು ಅಂದಿದ್ರೆ, ಮರಿಯಳು ಅನ್ನುವಳು, ಅಮ್ಮ ನಾನೇಗಿನ ಹುಟ್ಟದೇ ಹೋಗಿದ್ರೆ ಈ ಪ್ರಪಂಚವೇ ಹಾಳಾಗುತ್ತಿತ್ತಮ್ಮ, ಈ ಪ್ರಪಂಚವೇ ನಾಶವಾಗುತ್ತಿತ್ತಮ್ಮ ಎಂದು ಸ್ವಾಮಿಯವರು ಅಂತಿದ್ರು. ಆದ ಕಾರಣ ಪ್ರಿಯರೇ, ಈ ಲೋಕದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಕಾರಣವೇನು? ಈ ಲೋಕದಲ್ಲಿ ನಾವು ಯಾಕೆ ಹುಟ್ಟಿದ್ದೀವಿ? ಅನೇಕ ಮಂದಿ ಭಕ್ತಾದಿಗಳು ಹುಟ್ಟಿದ್ರು, ಅವರವರ ಕಾರ್ಯಗಳನ್ನು ಮಾಡಿ ಕೆಲವರನ್ನಾದರೂ ಅವರು ದೇವರ ಕಡೆಗೆ ತಿರುಗಿಸಿದರು, ತಮ್ಮನ್ನು ಕೂಡ ತಾವು ರಕ್ಷಣೆ ಮಾಡಿಕೊಂಡ್ರು. ಆದರೆ ನಾವು ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ದೀವಿ ಅನ್ನುವಂಥ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂತಂದರೆ ಒಂದು ಕಾಲದಲ್ಲಿ ನೋಹಾನನನ್ನು ನಾವು ನೋಡಬೇಕು, ಒಂದು ಕಾಲದಲ್ಲಿ ಮೋಶೆಯವರನ್ನು ಕೂಡ ನಾವು ನೋಡಬೇಕು, ಒಂದು ಕಾಲದಲ್ಲಿ ದಾವೀದನನ್ನು ನಾವು ನೋಡಬೇಕು, ಒಂದು ಕಾಲದಲ್ಲಿ ಭಕ್ತರಾಗಿರುವಂಥ 12 ಮಂದಿ ಅಪೋಸ್ತಲರನ್ನು ನಾವು ನೋಡಬೇಕು, ಭಕ್ತನಾಗಿರುವಂಥ ಪೌಲರನ್ನು ಕೂಡ ನಾವು ನೋಡಬೇಕು. ಪ್ರಿಯರೇ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಭಕ್ತನಾಗಿರುವಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 24ನೇ ವಚನ ಓದಮ್ಮ. 24ನೇ ವಚನ, ಆದರೆ ನಾನಿನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದು ನಿಮಗೋಸ್ಕರ ಬಹು ಅವಶ್ಯವಾಗಿದೆ. ನಾನು ಇನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದು ನಿಮಗೋಸ್ಕರವಾಗಿ ನಾನು ಈ ಶರೀರದಲ್ಲಿ ವಾಸ ಮಾಡಿಕೊಂಡಿರುವೆನಮ್ಮ ಅಂದನು. ಫಿಲಿಪ್ಪಿ ಸಂಘಕ್ಕೆ ನಾನು ಯಾಕೆ ಈ ಶರೀರದಲ್ಲಿ ವಾಸ ಮಾಡಿಕೊಂಡಿರುವೆನು ಅಂತಂದರೆ, ನಿಮ್ಮನ್ನು ನಾನು ರಕ್ಷಣೆ ಮಾಡುವುದಕ್ಕೋಸ್ಕರ, ನಿಮ್ಮನ್ನು ನಾನು ದೇವರ ಕಡೆಗೆ ತಿರುಗಿಸುವುದಕ್ಕೋಸ್ಕರ, ನಿಮ್ಮನ್ನು ದೇವರಿರುವಂಥ ಲೋಕವನ್ನು ಸೇರಿಸುವುದಕ್ಕೋಸ್ಕರವಾಗಿ ನಾನು ಈ ಶರೀರದೊಳಗೆ ವಾಸ ಮಾಡಿಕೊಂಡಿರುವೆನು ಅಂದನು ಪೌಲನು. ಪೌಲನು ಯಾಕೆ ಈ ಲೋಕದಲ್ಲಿ ಇರುವನು? ಪೌಲನು ಈ ಲೋಕದಲ್ಲಿ ಯಾಕೆ ಈ ಶರೀರದೊಳಗೆ ಇರುವನು ಅಂದರೆ, ಆತನೇ ಹೇಳುವನು, ನಾನು ಈ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದು ನಿಮಗೋಸ್ಕರ, ನನ್ನ ಮಕ್ಕಳಿಗೋಸ್ಕರವಾಗಲ್ಲ, ನನ್ನ ಹೆಂಡತಿಗೋಸ್ಕರವಾಗಲ್ಲ, ನನ್ನ ಬಂಧು ಬಳಗದವ್ರಿಗೋಸ್ಕರವಾಗಲ್ಲ, ನಾನು ಈ ಲೋಕದಲ್ಲಿ ಮನೆಯನ್ನು ಕಟ್ಟುವುದಕ್ಕೋಸ್ಕರವಾಗಲ್ಲ, ಆಸ್ತಿಯನ್ನು ಸಂಪಾದನೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲ ನಾನು ಇದ್ದಿದ್ದು, ಈ ಲೋಕದಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿ ನಾನು ಈ ಲೋಕದಲ್ಲಿರುವೆನು ಅಂದನು. ಪ್ರಿಯರೇ, ಯಾಕೆ ಈ ಲೋಕದಲ್ಲಿ ಹುಟ್ಟಿರುವಿ? ಒಂದು ವೇಳೆ ಈ ಲೋಕದಲ್ಲಿ ಹುಟ್ಟಿ ನಿನ್ನನ್ನು ನೀನು ಕಾಪಾಡಿಕೊಳ್ಳದೆ ಮತ್ತೊಬ್ಬರನ್ನು ಕಾಪಾಡದೇ ಹೋದರೆ ನೀನು ಹುಟ್ಟಿದರೂ ಕೂಡ ದಂಡ, ಈ ಭೂಮಿಗೆ ಭಾರ ಅನ್ನುತ್ತಿರುವನು. ನೀನು ಹುಟ್ಟಿ ಈ ಭೂಮಿಗೆ ಭಾರ, ನೀನು ಹುಟ್ಟದೇ ಹೋಗಿದ್ರೂ ಕೂಡ ಈ ಭೂಮಿ ಅಗರಾಗಿರ್ತಿತ್ತೋ ಏನು, ನೀನು ಹುಟ್ಟಿ ಈ ಭೂಮಿಗೆ ಭಾರವಾಗಿರುವೆ ಎಂದು ಭಕ್ತನಾಗಿರುವಂಥ ಪೌಲನವರ ಮಾತುಗಳನ್ನು ನಾವು ಆಲೋಚನೆ ಮಾಡಿದಾಗ ನಮಗೆ ಅರ್ಥವಾಗುವುದು ಸಹೋದರ ಸಹೋದರಿಯರೇ. ಅದರಂತೆ ಕೊರಿಂಥಿಯವರಿಗೆ ಬರೆದ 1ನೇ ಪತ್ರಿಕೆಯಲ್ಲಿಯೂ ಕೂಡ ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನವನ್ನು ಆಲೋಚನೆ ಮಾಡೋಣ್ರಿ. 16ನೇ ವಚನದಲ್ಲಿ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ.
ನಾನು ಸುವಾರ್ತೆಯನ್ನು ಸಾರಿದರೂ ಕೂಡ ನಾನು ಸುವಾರ್ತೆಯನ್ನು ಸಾರ್ತೀನಿ, ನಾನಂದರೆ ಏನು ಅಂದ್ಕೊಂಡಿದ್ರಿ ಅಂತೇಳಿ ಅನ್ನುವ ಅವಸರವು ನನಗಿಲ್ಲ. ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧವು ನನಗುಂಟು. ನಾನು ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಹುಟ್ಟಿದವನು. ಆದ್ದರಿಂದ ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕು. ನನ್ನ ಮೂಲಕವಾಗಿ ಮತ್ತೊಬ್ಬರನ್ನು ಕಾಪಾಡಿಕೊಳ್ಳುವುದೇ ನನ್ನ ಆಶೆ. ಅದಕ್ಕೋಸ್ಕರ ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧವು ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸಾರಿದರೆ ಈ ಲೋಕದಲ್ಲಿ ಬಾಧೆಗಳು, ಸಾರದೇ ಹೋದರೆ ಪಾತಾಳ ಲೋಕದಲ್ಲಿ ಬಾಧೆಗಳು. ಈ ಎರಡರ ನಡುವೆ ನಾನು ಸಿಕ್ಕಿಕೊಂಡಿರುವೆನು. ಆದ್ದರಿಂದ ಈ ಲೋಕದಲ್ಲಿ ದೇವರ ವಾಕ್ಯವನ್ನು ಸಾರಿದರೆ ಕೆಲವು ವರ್ಷಗಳ ಕಾಲ ಬಾಧೆಗಳು, ಕೆಲವು ವರ್ಷಗಳ ಕಾಲ ಸಂಕಟಗಳು. ಆದರೆ ದೇವರ ವಾಕ್ಯವನ್ನು ಸಾರದೇ ಸತ್ತರೆ ಶಾಶ್ವತ ಕಾಲ ಪಾತಾಳದ ಲೋಕದಲ್ಲಿ ಬಾಧೆಗಳು ಇವೆ. ಆದ್ದರಿಂದ ನಾನು ಆ ಬಾಧೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರಬೇಕು ಅನ್ನುವಂಥ ಭಾರದಿಂದ ನಾನು ಸಾರ್ತೀನಿ ಹೊರತು ಯಾರೋ ಒಬ್ಬರು ನನಗೇನೋ ಒಂದಿಷ್ಟು ಸಂಬಳವನ್ನು ಕೊಟ್ಟರೆ ಅವರು ಸಂಬಳದ ಮೂಲಕವಾಗಿ ನಾನು ದೇವರ ಸುವಾರ್ತೆಯನ್ನು ಸಾರಿದರೆ ನನಗೆ ಬಹುಮಾನವು ಸಿಗಲಾರದು ಎಂದು ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು. ಆದ ಕಾರಣ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲೋ ಎಂದು ನಮ್ಮ ತಾಯಿಯರು ನಮ್ಮನ್ನು ಕೇಳಿದರೆ ನಾವು ತಂದೆ ತಾಯಿಗಳಿಗೆ ಏನು ಉತ್ತರ ಕೊಡ್ತೀವಿ? ಯಾರನ್ನು ಕಾಪಾಡಿದೀವ ಅಂತೇಳಿ ನಾವು ಅನ್ನುವಂಥ ಅವಕಾಶವು ನಮಗಿರುವುದು ಸಹೋದರ ಸಹೋದರಿಯರೇ. ಆದ ಕಾರಣ ಪ್ರಿಯರೇ, ಈ ಲೋಕದಲ್ಲಿ ಭೂಮಿ ಮೇಲೆ ನಾವು ಮನುಷ್ಯರು ಹುಟ್ಟಿರುವರು ಅಂತಂದರೆ ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರುವನು ಆ ಕಾರ್ಯವನ್ನು ಮಾಡದೇ ಹೋದರೆ ಆ ಮನುಷ್ಯನು ಭೂಮಿ ಮೇಲೆ ಹುಟ್ಟಿದರೂ ಕೂಡ ದಂಡ, ಆತನ ಭೂಮಿಗೆ ಭಾರವಾಗಿದ್ದುದು ಕೂಡ ದಂಡ. ಆದ ಕಾರಣ ಈ ಲೋಕದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ನಾವು ಕೆಲವರನ್ನಾದರೂ ದೇವರ ಕಡೆಗೆ ತಿರುಗಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾವು ಬದುಕಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತು ನಮ್ಮ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ನಾವು ಯಾಕೆ ಹುಟ್ಟಿದ್ದೀವಿ ಅನ್ನುವಂಥ ವಿಷಯವನ್ನು ತಿಳ್ಕೊಂಡಿದ್ದೀವಿ ಸ್ವಾಮಿ. ಆ ರೀತಿಯಾಗಿ ನಾವು ಬದುಕಲು ಸಹಾಯ ಮಾಡು. ಎಲ್ಲರಿಗೆ ನಾವು ದೇವರ ವಾಕ್ಯವನ್ನು ಹೇಳದೆ ಹೋದರೂ ಕೂಡ ಕನಿಷ್ಠ ಕೆಲವರಿಗಾದರೂ ದೇವರ ವಾಕ್ಯವನ್ನು ಹೇಳಿ ಅವರ ಮನಸ್ಸುಗಳನ್ನು ಮಾರ್ಪಡಿಸಿ ನಾವು ದೇವರಿರುವಂಥ ಲೋಕವನ್ನು ಸೇರುವಂತೆ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮನ್ನು ಮುಂದಕ್ಕೆ ನಡೆಯಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.